ನಿನ್ನೆ ಸಂಜೆಯಿಂದ ಆದಂತಹ ಬೆಳವಣಿಗೆಗಳು ದರ್ಶನ್ ಒಂದು ಕಡೆ ಟ್ವೀಟ್ ಮಾಡೋಕೆ ಶುರು ಮಾಡಿದ್ರು. ಅದಾದ ಮೇಲೆ ಫೇಸ್ಬುಕ್ನಲ್ಲಿ ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳೋಕೆ ಶುರು ಮಾಡಿದ್ರು. ಎಲ್ಲೋ ಒಂದು ಕಡೆ ಸುದೀಪ್ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಅಭಿಮಾನಿಗಳು ಕೂಡ ಕಾಯ್ತಿದ್ದಾರೆ. ಆದರೆ ಹೆಬ್ಬುಲಿ ಮಾತ್ರ ಈ ಕ್ಷಣಕ್ಕೆ ಕೂಲ್. ಹೆಬ್ಬುಲಿ ಸಿನಿಮಾದ ಪ್ರಮೋಷನ್ಗೆ ಅಂತ ಅವರು ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಿದ್ದಾರೆ. ಇದೀಗ ತುಮಕೂರಿನಲ್ಲಿ ಕಿಚ್ಚ ಸುದೀಪ್ ಹೆಬ್ಬುಲಿ ಚಿತ್ರದ ಪ್ರಮೋಷನ್ಗೆ ಹೋದಾಗ ಆದಂತಹ ಬೆಳವಣಿಗೆಗಳು, ಈ ಕ್ಷಣಕ್ಕೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಅದ್ರ ಬಗ್ಗೆ ಏನಾದರೂ ರಿಯಾಕ್ಷನ್ ಕೊಡ್ತಾರಾ ಅಂತ ಮಾಧ್ಯಮದವರು ಮತ್ತು ಅಭಿಮಾನಿಗಳು ಕಾಯ್ತಾ ಇದ್ರು. ಎಸ್, ಇದೀಗ ಬರ್ತಿರುವಂತಹ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಕಿಚ್ಚ ಸುದೀಪ್ ಹೆಬ್ಬುಲಿ ಸಿನಿಮಾದ ಪ್ರಮೋಷನ್ಗೋಸ್ಕರ ಇವತ್ತಿನಿಂದ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ. ಮೆಗಾ ಸಕ್ಸಸ್ ಕಂಡಂತಹ ಹೆಬ್ಬುಲಿ ಸಿನಿಮಾದ ಎಲ್ಲ ಪ್ರೇಕ್ಷಕರಿಗೆ ಮತ್ತು ಅಭಿಮಾನಿಗಳಿಗೆ ಒಂದು ಥ್ಯಾಂಕ್ಸ್ ಹೇಳುವಂತಹ ಸಲುವಾಗಿ ಸುದೀಪ್ ಮತ್ತು ಅವರ ಇಡೀ ಸಿನಿಮಾ ಬಳಗ ಮೊನ್ನೆ ಅಷ್ಟೇ ಪ್ರೆಸ್ ಮೀಟ್ ಮಾಡಿದ್ರು. ಸಕ್ಸಸ್ಫುಲ್ ಪ್ರೆಸ್ ಮೀಟ್ ಅದು. ಅದಾದಮೇಲೆ ಜನರ ಹತ್ರ ಹೋಗಿ ಅಲ್ಲಿ ಅವರಿಗೆ ಥ್ಯಾಂಕ್ಸ್ ಹೇಳುವಂತಹ ಪರಿ ಇದು ತುಮಕೂರಿನಿಂದ ಶುರು ಮಾಡ್ತಿದ್ದಾರೆ. ತುಮಕೂರಿಗೆ ಹೋದಾಗ ಮಾಧ್ಯಮದವರು ಮತ್ತು ಅಭಿಮಾನಿಗಳು ಕೇಳಿದಂತಹ ಪ್ರಶ್ನೆ ಅದು. ಆದರೆ ಸುದೀಪ್ ಆ ಕ್ಷಣಕ್ಕೆ ಏನೂ ರಿಯಾಕ್ಷನ್ ಕೊಡೋಕೆ ಇಷ್ಟಪಟ್ಟಿಲ್ಲ. ಅವರು ತಲೆ ಅಳ್ಳಾಡಿಸಿದ್ರು, ಸನ್ನೆ ಮಾಡಿದ್ರು ಮತ್ತು ಅಲ್ಲಿಂದ ಸೈಲೆಂಟ್ ಆಗಿ ಮುಂದುವರೆದಿದ್ದಾರೆ ಕಿಚ್ಚ ಸುದೀಪ್. ದರ್ಶನ್ ಮುನಿಸಿನ ಬಗ್ಗೆ ಸುದೀಪ್ ಈ ಕ್ಷಣಕ್ಕೆ ನೋ ರಿಯಾಕ್ಷನ್. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತುಮಕೂರಿನಿಂದ ನನ್ನ ಸಹೋದ್ಯೋಗಿ ಅನಂತರಾಮಯ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಂತ್, ಒಂದಷ್ಟು ಕುತೂಹಲ ಇತ್ತು, ಜೊತೆಗೆ ಏನು ಹೇಳ್ತಾರೆ ಸುದೀಪ್ ಅವರು ಅಂತ. ಇವತ್ತು ಹೆಬ್ಬುಲಿ ಪ್ರಮೋಷನ್ ಸಂದರ್ಭದಲ್ಲಿ ಏನಾಯ್ತು? ಹರೀಶ್, ಹೌದು, ಇದು ಸಹಜವಾಗಿ ನಮ್ಗೂ ಸಹಿತ ಒಂದ್ ರೀತಿ ಕುತೂಹಲ ಇತ್ತು. ಏನ್ ಹೇಳ್ಬೋದು ಸುದೀಪ್, ಏನು ದರ್ಶನ್ ಅವರ ಟ್ವೀಟ್ ಬಗ್ಗೆ ಅಂತ ಹೇಳ್ಬಿಟ್ಟು ನಾವು ಸಹಿತ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದು. ಬಹುಶಃ ಅವರು ಏನಾದ್ರೂ ಒಂದು ಉತ್ತರ ಕೊಡ್ತಾರೆ ಅಥವಾ ಅದ್ರ ಬಗ್ಗೆ ಒಂದು ಸಮಜಾಯಿಸಿ ನೀಡ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ಲಿಲ್ಲ. ಕೇವಲ ಏನು ತಮ್ಮ ಚಿತ್ರದ ಹೆಬ್ಬುಲಿ ಚಿತ್ರದ ಬಗ್ಗೆ ಅಷ್ಟೇ ಹೇಳಿದ್ರು. ಹೆಬ್ಬುಲಿ ಚಿತ್ರ ಏನು ರಾಜ್ಯಾದ್ಯಂತ ಸಕ್ಸಸ್ ಕಂಡಿದ್ದು. ನಾನು ಅಭಿಮಾನಿಗಳನ್ನ ಈ ಮುಖಾಂತರ ಭೇಟಿಯಾಗಿ ಅವರಿಗೆ ಏನು ಒಂದು ಥ್ಯಾಂಕ್ಸ್ ಅನ್ನ ಹೇಳುವ ಒಂದು ನಿಟ್ಟಿನಲ್ಲಿ ನಾನು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀನಿ. ಇವತ್ತು ಏನು ತುಮಕೂರಿನಲ್ಲಿ ಅದರ ಮೊದಲ ಹಂತವಾಗಿ ನಾನು ತುಮಕೂರಿಂದ ಶುರು ಮಾಡ್ತೀನಿ. ಜಸ್ಟ್ ಬಿಯಾನ್ ಲೈನ್, ಇದೀಗ ಕಿಚ್ಚ ಸುದೀಪ್ ತುಮಕೂರಿನಲ್ಲಿ ನಾವು ಕೇಳಿದಾಗ ಮಾಧ್ಯಮದವರು ಏನು ಉತ್ತರ ಕೊಟ್ಟರು ಅದನ್ನು ಕೂಡ ಕೇಳಿಸ್ಬಿಡ್ತೀನಿ ನಾನು. ಒಂದು ಎಲ್ಲ ಕಡೆ ಹೋಗೋಕ್ಕಾಗುತ್ತೆ ಗೊತ್ತಿಲ್ಲ, ಬಟ್ ಎಲ್ಲೆಲ್ಲಿ ಹೋಗೋಕ್ಕಾಗುತ್ತೆ ಒಂದು ಅಟ್ಲೀಸ್ಟ್ ಇವಾಗ ಒಂದು ಥ್ಯಾಂಕ್ಸ್ ಹೇಳೋಣ ಎಲ್ಲರಿಗೂ ಒಂದು ಅಷ್ಟೇ. ಒಂದು ಮಾಧ್ಯಮಕ್ಕೋಸ್ಕರ ತಾವೆಲ್ಲ ಪ್ರೀತಿ ತೋರಿಸೋದು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಆ್ಯಂಡ್ ಅಫ್ಕೋರ್ಸ್ ತುಂಬ ಕಡೆ ಹೋಗೋದಿದೆ. ಖುಷಿ ಆಯ್ತು ಅಷ್ಟೇ. ಇದು ಫಸ್ಟ್ ಟೈಮ್ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತುಮಕೂರಿನಲ್ಲಿ. ಎಲ್ಲೆಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ ಸರ್? ಆಲ್ಮೋಸ್ಟ್ ವೇರ್ ಎವರ್ ಐ ಕ್ಯಾನ್ ಆ್ಯಂಡ್ ಹೌ ಮಚ್ ಎವರ್ ಐ ಕ್ಯಾನ್. ಒಂದು ಪ್ರತಿಕ್ರಿಯೆ ಏನಿದೆ, ಒಂದು ಪ್ರೀತಿ ಏನಿದೆ, ಅದು ಒಂದು ಎಲ್ಲ ಕಡೆ ಹೋಗೋಕ್ಕಾಗುತ್ತೆ ಗೊತ್ತಿಲ್ಲ, ಬಟ್ ಎಲ್ಲೆಲ್ಲಿ ಹೋಗೋಕ್ಕಾಗುತ್ತೆ ಒಂದು ಅಟ್ಲೀಸ್ಟ್ ಇವಾಗ ಒಂದು ಥ್ಯಾಂಕ್ಸ್ ಹೇಳೋಣ ಎಲ್ಲರಿಗೂ ಒಂದು ಅಷ್ಟೇ. ಆ್ಯಂಡ್ ಮಾಧ್ಯಮಕ್ಕೋಸ್ಕರ ತಾವೆಲ್ಲ ಪ್ರೀತಿ ತೋರಿಸೋದು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಆ್ಯಂಡ್ ಅಫ್ಕೋರ್ಸ್ ತುಂಬ ಕಡೆ ಹೋಗೋದಿದೆ. ಖುಷಿ ಆಯ್ತು ಅಷ್ಟೇ. ಇದು ಫಸ್ಟ್ ಟೈಮ್ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತುಮಕೂರಿನಲ್ಲಿ. ಎಲ್ಲೆಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ ಸರ್? ಆಲ್ಮೋಸ್ಟ್ ವೇರ್ ಎವರ್ ಐ ಕ್ಯಾನ್ ಆ್ಯಂಡ್ ಹೌ ಮಚ್ ಎವರ್ ಐ ಕ್ಯಾನ್. ಇದು ಸ್ವತಃ ಕಿಚ್ಚ ಸುದೀಪ್ ಅವರ ಮಾತು. ವೇರ್ ಎವರ್ ಐ ಕ್ಯಾನ್, ಹೌ ಮಚ್ ಐ ಕ್ಯಾನ್. ಅಂದರೆ ಎಲ್ಲೆಲ್ಲಿಗೆ ಹೋಗೋಕೆ ಸಾಧ್ಯ, ಕರ್ನಾಟಕದ ಎಲ್ಲ ಭಾಗಕ್ಕೂ ಹೋಗಿ ಅಭಿಮಾನಿಗಳಿಗೊಂದು ಥ್ಯಾಂಕ್ಸ್ ಹೇಳಿ ಬರ್ತೀನಿ ಅಂತ ಕಿಚ್ಚ ಸುದೀಪ್ ಹೆಬ್ಬುಲಿ ಸಿನಿಮಾ ಬಗ್ಗೆ ಮಾತ್ರ ಮಾತಾಡ್ತಾರೆ. ಎಸ್, ಅನಂತರಾಮಯ್ಯ, ನಾನು ನೋಡ್ತಿರೋ ಬೈಟಲ್ಲಿ ಹೆಬ್ಬುಲಿ ಸಿನಿಮಾದ ಪ್ರಮೋಷನ್ ಬಗ್ಗೆ ಸುದೀಪ್ ಮಾತಾಡಿದ್ರು. ಆದರೆ ದರ್ಶನ್ ಅವರ ಬಗ್ಗೆನೂ ಕೂಡ ಪ್ರಶ್ನೆ ಕೇಳಲಾಯ್ತಾ? ಏನಾಯ್ತದು? ಹೌದು ಹರೀಶ್, ಏನು ಅಂದ್ರೆ ಹೆಬ್ಬುಲಿ ಚಿತ್ರದ ಫಸ್ಟ್ ಅವರು ಹೆಬ್ಬುಲಿ ಚಿತ್ರದ ಏನು ಪ್ರಮೋಷನ್ ಮತ್ತು ಸಕ್ಸಸ್ ಬಗ್ಗೆ ಮಾತಾಡಿದ್ರು. ನಾವು ನೆಕ್ಸ್ಟ್ ಕ್ವಶನ್ ಕೇಳಿದ್ವು, ಏನು ದರ್ಶನ್ ಬಗ್ಗೆ, ದರ್ಶನ್ ಅವರ ಟ್ವೀಟ್ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದ ಕೂಡ್ಲೇನೆ ಅವರು ವಾಪಸ್ಸು ಅಂದ್ರೆ ಇಲ್ಲ ಅದ್ರ ಬಗ್ಗೆ ನಾನು ಅಂದ್ರೆ ಅದ್ರ ಬಗ್ಗೆ ಮಾತೇ ಆಡ್ಲಿಲ್ಲ ಅವರು. ಇಮಿಡಿಯೇಟ್ ಆಗಿ ಯಾವಾಗ ಕ್ವಶನ್ ಕೇಳ್ತಿದ್ದಂಗೆ ಇಮಿಡಿಯೇಟ್ ಆಗಿ ಅವ್ರು ವಾಪಸ್ ಆಗ್ಬಿಟ್ರು. ವಾಪಸ್ ಅಂದ್ರೆ ಏನು ಥಿಯೇಟರ್ ಒಳಗಡೆ ಹೋದ್ರು. ಅಂದ್ರೆ ಅದ್ರ ಬಗ್ಗೆ ಅವರು ಒಂದೇ ಒಂದು ಸಿಂಗಲ್ ವರ್ಡ್ನು ಸಹಿತ ಮಾತಾಡ್ಲಿಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಸುದೀಪ್ ಅವರು ಒಳಗಡೆ ಇದಿದೆ ಅದನ್ನ
ಬಟ್ ಅದನ್ನ ಹೇಳಲಿಕ್ಕೆ ಅಥವಾ ಅದಕ್ಕೆ ರಿಯಾಕ್ಷನ್ ಕೊಡ್ಲಿಕ್ಕೆ ಅವರು ಸೂಕ್ತವಾದಂತಹ ವೇದಿಕೆಯನ್ನ ಕಾಯ್ತಾ ಇರ್ಬೋದು, ಅಥವಾ ಅದು ಅವರ ಮಟ್ಟಿಗೆ ಅಂದ್ರೆ ಸುದೀಪ್ ಅವರ ಮಟ್ಟಿಗೆ ಅದು ಒಂದ್ ರೀತಿ ಕೊಡ್ತಾನೆ ಏನೋ ನೋಡೋಣ ಅನ್ನೋ ಒಂದು ವೇಟಿಂಗ್ ಇದ್ರೂ ಇರ್ಬೋದನ್ನ ಹೇಳಲಿಕ್ಕೆ ಬರಂಗಿಲ್ಲ. ಹಾಗಾಗಿ ಸುದೀಪ್ ಅವರು ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಮತ್ತು ಅವರು ಅಭಿಮಾನಿಗಳನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಏನು ಅವರು ಯಾವ ರೀತಿ ಚಿತ್ರದ ಸಕ್ಸಸ್ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಬ್ಬ ನಟನಿಗೆ ಯಾವ ರೀತಿಯ ಒಂದು ಸಂತೋಷವನ್ನು ಅಭಿಮಾನಿಗಳ ಜೊತೆ ಹಂಚ್ಕೊಂಡ್ರು, ಮತ್ತು ಅವರು ಏನು ಚಿತ್ರದ ಸಕ್ಸಸ್ ಬಗ್ಗೆ ಅಭಿಮಾನಿಗಳ ಹಂಚ್ಕೊಂಡು ಅವರ ಒಂದು ಪ್ರತಿಕ್ರಿಯೆಯನ್ನು ಸಹ ಪಡ್ಕೊಂಡ್ರು. ಎಲ್ಲರೂ ಸಹಿತ ಅಭಿಮಾನಿಗಳು ಅವ್ರು ಬರ್ತಿದ್ದಂಗೆ ಚಿತ್ರಮಂದಿರದ ಎದುರು ಸಿಳ್ಳೆ ಹಾಕಿ ಚಪ್ಪಾಳೆ ಹಾಕುವ ಮುಖಾಂತರ ಸುದೀಪ್ ಅವರನ್ನ ಸ್ವಾಗತ ಮಾಡಿದ್ರು. ಬಟ್ ಅದೇ ಏನು ಸುದೀಪ್ ಅವರ ಇಡೀ ಒಂದು ಅನಂತರಾಮಯ್ಯ ಆ ಕ್ಷಣ ಪ್ರಶ್ನೆ ಕೇಳಿದ ತಕ್ಷಣ ಅವರು ಉತ್ತರ ಕೊಡ್ಲಿಲ್ಲ. ನಿಜ, ಎಷ್ಟೋ ಸಂದರ್ಭದಲ್ಲಿ ಮಾತೇ ಉತ್ತರ ಆಗುತ್ತೆ ಅಂತ ಏನಲ್ಲ, ಎಷ್ಟೋ ಸರಿ ಮುಖಭಾವವೂ ಕೂಡ ಉತ್ತರ ಆಗುತ್ತೆ. ಬಟ್ ಆ ಮುಖಭಾವ ಹೇಗಿತ್ತು ಆಗ? ಅವರು ಸಹಜವಾಗಿ ಇದ್ರು ಹರೀಶ್. ಅಂದ್ರೆ ನಾವು ಸುದೀಪ್ ಅವ್ರನ್ನ ಏನು ನೋಡಿದ ಮಟ್ಟಿಗೆ ಅವರು ಎಲ್ಲೂ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಆ ಒಂದು ಇದ್ರ ಬಗ್ಗೆ ಅಷ್ಟು ಸೀರಿಯಸ್ ಆಗಿ ತಗೊಂಡ ಒಂದು ಇದು ಕಾಣ್ಲಿಲ್ಲ. ಅಂದ್ರೆ ಜಸ್ಟ್ ಏನು ಫಿಲಂ ಬಗ್ಗೆ ಬಂದಿದ್ದೀನಿ, ನಾನು ಪ್ರಮೋಷನ್ ಬರ್ತಾ ಇದ್ದೀನಿ ಅಂದ್ರೆ ಒಂದು ಚಿತ್ರದ ಇಡೀ ಏನು ಅವರ ಒಂದು ಫೇಸ್ ಆಕ್ಷನ್ ಆಗಿರ್ಬೋದು ಅಥವಾ ಮುಖಚರ್ಯ ಜೊತೆಗೆ ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲನೂ ಸಹಿತ ಸಹಜವಾಗಿನೇ ಇತ್ತು ಹೊರತು ಈ ಒಂದು ಬೆಳವಣಿಗೆಯಲ್ಲಿ ಅವರು ಯಾವುದೇ ರೀತಿಯಾದಂತಹ ಒಂದು ಏನು ಅಂದ್ರೆ ಒಂದು ಕನ್ಫ್ಯೂಸ್ ಆದಂಗೆ ಏನು ಕಾಣ್ಲಿಲ್ಲ. ಅವರು ಡೈರೆಕ್ಟ್ ಆಗಿ ಆನ್ಸರ್ ಮಾಡಿದ್ರು. ಜೊತೆಗೆ ಅದ್ರ ಬಗ್ಗೆ ಏನು ಮಾತಾಡ್ದಲೆ ಕ್ವಶನ್ ಕೇಳ್ತಿದ್ದಂಗೆ ಅದ್ರ ಬಗ್ಗೆ ಒಂದು ಮಾತಾಡ್ದಲೆ ಅವರು ವಾಪಸ್ ಆದ್ರೆ ಹೊರತು ಏನು ಈ ಒಂದು ಬೆಳವಣಿಗೆಗಳ ಬಗ್ಗೆ ಅವರಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಏನು ಕಾಣ್ಲಿಲ್ಲ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಅನಂತರಾಮಯ್ಯ. ಈ ಕ್ಷಣದ ಎಲ್ಲ ಮಾಹಿತಿಗಾಗಿ. ಹೆಬ್ಬುಲಿ ಸಿನಿಮಾದ ಪ್ರಮೋಷನ್ ತುಮಕೂರ್ಗೆ ಹೋಗಿದ್ರು, ಮಾಧ್ಯಮಕ್ಕೆ ಮಾಡಿದ್ರು, ಸಿನಿಮಾ ಬಗ್ಗೆ ಮಾತ್ರ ಪ್ರತಿಕ್ರಿಯೆ ಕೊಟ್ಟರು. ನಿಜ, ಆದರೆ ದರ್ಶನ್ ಅವರ ಈ ಟ್ವೀಟ್ ಬಗ್ಗೆ ಯಾವುದೇ ರೀತಿಯ ಮಾತನಾಡುವುದಕ್ಕೆ ಮತ್ತು ಪ್ರತಿಕ್ರಿಯೆ ಕೊಡೋದಕ್ಕೆ ಸುದೀಪ್ ಮನಸ್ಥಿತಿ ಇರಲಿಲ್ಲ ಅಂತ ಅನ್ಸುತ್ತೆ. ಜಸ್ಟ್ ಈ ವಾಕ್ ಬ್ಯಾಕ್ ವಾಪಸ್ ಥಿಯೇಟರ್ ಒಳಗೆ ಹೋದ್ರು ಅನ್ನೋ ಮಾಹಿತಿ ಈ ಕ್ಷಣಕ್ಕೆ ಲಭ್ಯವಾಗ್ತಾ ಇದೆ. ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಗಲಾಟೆ ಶುರುವಾಗಿದೆ, ಏನು ಅಂತ ನೋಡಿ. ಅಡುಗೆ ಸಿಲಿಂಡರ್ ಸ್ಫೋಟಗೊಂಡ ತೀವ್ರತೆಗೆ 2 ಮನೆಗಳು ಧ್ವಂಸಗೊಂಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ಬೆಳವಂಗಲ ಗ್ರಾಮದಲ್ಲಿರುವ ನಾಗರತ್ನ ಅನ್ನೋರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ.